so many years, they are still not able to say where the money went, where the money came from, who transacted. If it is a case of PMLA, who sent the money, who is the beneficiary? They are not able to show even that one single cent, one single rupee anywhere, and they are simply filing these politically motivated cases. I mean, this is going on for long. We will face it. This is how they act. They try to suppress, subvert whatever the opposition says. This is their modus operandi, standard operating procedure. Because we are exposing how they are colluding with the election commission, because we are exposing on their on the Modi-nomics, we are exposing on how the failure of the foreign policy. That's why they are doing all this. CM breakfast, sir. No, they should not have breakfast also now. Sir, if I have a breakfast with my colleague or dinner with my colleague, why does it have to make national headlines? The CM and DCM have mutually agreed that they'll go first to the CM's house and then the DCM's house to quell all the speculation that's going around in this media. So that's before CM has invited DCM. So that's what I also said, right? So he's just returning that invitation. What is wrong? And if they dine, you have a problem. If they don't dine, you have a problem. What can we do? You met Rahul Gandhi after this all developments, sir. It will You be a met major Rahul Gandhi sir. after this. Now, you have a problem meeting me meeting Mr. Gandhi also. Who else will I meet? Will I meet Mr. Dattatreya Hospale? Will I meet Mr. B.L. Santosh? Will I meet Mr. Mohan Bhagwat? But at the same time, when DCM CM meeting was here, you met Rahul Gandhi there. So that is why so many discussion is going I on. was not invited for breakfast, so I had other work to do. If I am invited for breakfast, I will go. So here also breakfast meeting. So there also meeting. So ಬ್ರೇಕ್ಫಾಸ್ಟ್ ಮೀಟಿಂಗ್ ಬರ್ತಾರೆ ಸರ್. ಇದು ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಕಚ್ಚಾಟ ಕೆಲವೊಂದು ಕಡೆ ಒಟ್ಟಾಗಿ ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಬಿಟ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳಿದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಒಬ್ರಿಗೊಬ್ರು ಈಗ ಊಟ ತಿಂಡಿ ಕರೀತಾ ಇರೋದು. ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನು ಅದೇನು ಹೇಳಿ ಕೇಳಿ ಮಾಡಬೇಕು. ಯಾಕೆ ದಿನ ಮಾಡೋದಿಲ್ವಾ? ಒಬ್ರಿಗೊಬ್ರು ಇದು ಮಾಡೋದಕ್ಕೆ ನೋಡಿ, ನೀವು ಅದೇನು ಹೇಳ್ತಾರೆ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದರೆ ನಾವೆಲ್ಲ ಸ್ನೇಹಿತರು ಸೇರಲೇಬಾರ್ದ? ತಾವೇ ಇದನ್ನ ನೇತೃತ್ವ ವಹಿಸಿದ್ರಿ ಅಂತ ಸರ್. ಯಾವ್ದ್ರದ್ದು? ಮಲ್ಲಿಕಾರ್ಜುನ್ ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನೋಡಿ, ಖರ್ಗೆ ಸಾಹೇಬರು ಯಾವುದೇ ಜವಾಬ್ದಾರಿ ನಮಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಮುಖಾಂತರ ಸಂದೇಶ ಬಂದಿದೆ. ಯಾವುದು ಸರ್? ರಾಹುಲ್ ಗಾಂಧಿ ಅವರು ಭೇಟಿ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾರೆ. ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಆಯಿತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನ ಅದೇ ಕೇಳ್ಕೊತಾ ಇದ್ರೆ ಹೊಸದೇನು ಹೇಳಿ? ಕಳೆದ ಬಾರಿ ದೆಹಲಿಯಿಂದ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ. ಆ ಸಂದರ್ಭದಲ್ಲಿ ಇಲ್ಲ, ಈಗ CM-ಗೂ ಭೇಟಿಯಾದೆ, DCM-ಗೂ ಭೇಟಿಯಾದೆ. ಹೌದಾ? ನಿಮ್ಮ ಸಮ್ಮುಖದಲ್ಲೇ ಭೇಟಿಯಾಗಿದ್ದೀನಲ್ಲ. ನಿಮ್ಮ ಕ್ಯಾಮ್ರಾಗಳು ಬಿಡ್ತಾವ ನಮಗೆ? ಇವತ್ತು ಬೆಳಿಗ್ಗೆ CM ಮನೆಗೆ ಹೋಗಿದ್ದೆ. ಇದಾದ್ಮೇಲೆ ನಾನು DCM ಮನೆಗೆ ನಮ್ಮ ಇಲಾಖೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನಂತೀರಾ? ಈಗ ನಾನು ಒಬ್ಬ ಮಿನಿಸ್ಟರು, DCM ಮತ್ತೆ CM-ಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ನು ಯಾರಿಗೆ ಸರ್ ಭೇಟಿ ಆಗಲಿ ನಾನು? ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರು. ಅವರು ನಮ್ದಿಡ್ರೆ ಅಲ್ಲ ಸರ್. ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ. ರಾಜ್ಯದ ಗಮನಕ್ಕೆ ತಂದಿದ್ದೀರಿ ಅಂತ ಸರ್ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದಿರಿ ಅಂತ. ಅವ್ರು ಕೇಳಿದ್ರೆ ಹೇಳ್ತೀವಿ, ಆದರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಹೋದ ವಾರ. ಮತ್ತೇನು ಹೊಸದೇನು? ಒಂದಷ್ಟು ಚರ್ಚೆ ಆಗ್ತಾ ಇರೋದು ಈಗ ಶಮನ ಏನಿದೆ ಅದನ್ನು ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಹೈಕಮಾಂಡ್ ಟು ಸ್ಟೇಟ್ ಅಂತ ಹೇಳಿ. ಇಲ್ಲ, ಇದು ಯಾರು ಹೇಳಿದ್ರು? ಇದು ನಿಮ್ಮ ಸುದ್ದಿ ಎಲ್ಲಿಂದ ಸಿಗ್ತಾವೆ ನನಗೆ ಗೊತ್ತಿಲ್ಲ ಸರ್. ಈಗ ನನಗೆ ಗೊತ್ತಿರ್ಲಾರ್ದ ಸುದ್ದಿ, CM ಅವ್ರಿಗೆ ಗೊತ್ತಿರ್ಲಾರ್ದ ಸುದ್ದಿ, DCM ಗೊತ್ತಿರ್ಲಾರ್ದ ಸುದ್ದಿ, ಖರ್ಗೆ ಸಾಹೇಬ್ರು ಹೇಳಲಾರ್ದಂತ ಸುದ್ದಿ, ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನಗೆ ಗೊತ್ತಿಲ್ಲ. ನಿಮ್ಮ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಇನ್ನೂ ಸರಿ ಹೋಗುತ್ತೆ ಸರ್. ನಾಳೆ CM ಏನು ಕೆಟ್ಟ ಇಲ್ಲ ಅಂತ ಅವರಿಬ್ರು ಹೇಳಿದ್ರೆ ಸರಿ. ಈಗ ಯಾವ್ದು ಗೊಂದಲ ಇಲ್ವಾ ಸರ್? ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ. ಗೊಂದಲ ಇಲ್ವಾ? ಅದೇನಂದ್ರೆ CM ಅವರು ಯಾರು ನಾವು ಪುನರ್ರಚನೆ ಮಾಡ್ತಾ ಇದೀವಿ ಸಂಪುಟ, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿಯಾಗಿದ್ದಾರೆ ಅಂತ ಹೇಳಿದಾರಲ್ಲ CM ಅವರು.
ಮತ್ತು ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ ಮತ್ತೆ ವರ್ಲ್ಡ್ ವಾರ್ ಸರ್. ಯಾವ ವರ್ಲ್ಡ್ ವಾರು ಇಲ್ಲ, ವರ್ಲ್ಡ್ ವಾರು ಇಲ್ಲ. ಈಗ ವೆನ್ ದರ್ ಇಸ್ ನೋ ವಾರ್, ವೆನ್ ದರ್ ಇಸ್ ಪೀಸ್, ನೀವು ಯಾಕೆ ಈ ಶಾಂತಿಯನ್ನು ಕದಲಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಸ್ಯೆ ಐತಲ್ಲ, ಅದನ್ನ ನಾವು ತೋರಿಸ್ತೀವಿ. ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂಥ ಪ್ರಕ್ರಿಯೆ. ಬಿ ಜೆ ಪಿಯವರಿಗೆ ಯಾಕೆ ಇಷ್ಟ ಆತ್ರ? ಅವರು ಲೈಫ್ನಲ್ಲಿ ಒಂದ್ಸರಿಯಾನ ಅವರ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಬಂದಿದ್ದಾರಾ? ಅವರು 5 ವರ್ಷದಲ್ಲಿ ಒಂದು ಅವಧಿ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದ್ದಾರಾ? ಅವರ ಅವಧಿನಲ್ಲಿ ಎಷ್ಟು ಮುಖ್ಯಮಂತ್ರಿಗಳಿದ್ರು? ಎಷ್ಟು? 5 ಮುಖ್ಯಮಂತ್ರಿಗಳು ಕೊಟ್ಟರು. ಇವರು ಸ್ಥಿರತೆ ಬಗ್ಗೆ ಮಾತಾಡ್ತಾರಾ? ಇವರು ಅಧಿಕಾರ ಹಸ್ತಾಂತರ ಬಗ್ಗೆ ಮಾತಾಡ್ತಾರಾ? ಇವಾಗ ನಾವು ಎಲ್ಲಿದ್ದೀವಿ? ಬ್ಯಾಂಕ್ವೆಟ್ ಹಾಲಲ್ಲಿ. ಈ ಕೆಲವು ವರ್ಷಗಳ ಹಿಂದೆ ಇದೇ ಬ್ಯಾಂಕ್ವೆಟ್ ಹಾಲಿಂದ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಆಚೆ ನಡೆದಿದ್ದು ಇತಿಹಾಸ ಅವ್ರದ್ದಿದೆ. ಅವರಿಂದ ನಾವು ಕಲಿಬೇಕಾ? ಸೊ ಇವೆಲ್ಲನೂ ಕೂಡ ದಯವಿಟ್ಟು ಬಿ ಜೆ ಪಿಯವ್ರ ಹತ್ರ ನಮ್ಮ ಹತ್ರ ಕಲಿಯೋದೇನಿಲ್ಲ. ಅವ್ರೇನು ವಿರೋಧ ಪಕ್ಷವಾದ ಆಗಿ ಅವ್ರೇನು ಹೇಳ್ತಾರೆ ಮಾಡ್ಕೊಳ್ಳಿ. 5 ವರ್ಷದಲ್ಲಿ ಒಂದೇ ಮುಖ್ಯಮಂತ್ರಿ ಸರ್ ನಿಮ್ಮಲ್ಲಿ. ವಾಟ್ ಎವರ್ ಇಟ್ ಇಸ್ ಹೈಕಮಾಂಡ್ ವಿಲ್ ಡಿಸೈಡ್ ಅಂತ CM DCM ಹೇಳಿದ್ಮೇಲೆ ನಮ್ಮಂಥವ್ರಿಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಅಲ್ಲ, ನೀವು ಹೇಳಿದ್ರೆ ಸರ್ ಬಿಜೆಪಿ ಅವರಿಗೆ ಉತ್ತರ ಕೊಡ್ತಾ ಇರೋದು ನಾನು. ಸರ್, ಉತ್ತರ ಪ್ರದೇಶ ಸಮಾಜವಾದಿ ಪಾರ್ಟಿ MP has blamed the Bangalore traffic, sir. How do you look at it? Sorry? Uttar Pradesh Samajwadi Party I'm not aware of that. But of course, we are the fastest growing city. There is no city in UP that is growing as fast as Bangalore. I don't know what the member of parliament was here to do. I'm sure it was something to do with his work. So quite naturally, that means his work is happening in Bangalore, no? And he also tagged the Chief Minister of Karnataka, and he said I'm not sure about the things. I would not want to. Traffic rules here in Bangalore. I'm not sure on the. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.